ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಹೆರೋದನ ವಿಷಯವಾಗಿ ಇನ್ನೂ ಕೆಲವು ವಿಷಯಗಳನ್ನ ನಾವು ಕಲೀಲಿಕ್ಕೆ ಹೋಗ್ತೇವೆ. ಖಂಡಿತವಾಗಿ ಈ ಒಂದು ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ. ಬಟ್ ಎಲ್ರೂ ಗಮನ, ಯೇಸುವನ್ನ ಹಿಂಬಾಲಿಸುವುದಕ್ಕೆ ಈ ಕೆಳಕಂಡ ಯಾವ ಹೃದಯದ ಭಾವನೆಗಳು ನಿನಗೆ ನನಗೆ ಇದೆ, ನಾನು ನೀನು ಪರೀಕ್ಷೆ ಮಾಡಬೇಕು. ಸರಿನಾ? ಪರೀಕ್ಷೆ ಮಾಡ್ಕೊಳ್ಳಿ. ಒಂದು, ಎಲ್ಲ ಓದ್ರಿ, ಇವಾಗ ಎಲ್ಲರೂ ಮೈಕಲ್ಲು ಓದ್ರಿ, ಮತ್ತೆ ಎಲ್ಲರೂ ಒಟ್ಟಾಗಿ ಓದ್ರಿ. ಓಕೆ, ಕಮಾನ್. ಹೆರೋದನ ಹಾಗೆ ಕುತೂಹಲವು, ಇಂಗ್ಲಿಷ್ನಲ್ಲಿ ಕ್ಯೂರಿಯಾಸಿಟಿ. ಇಸ್ ಇಟ್ ಜಸ್ಟ್ ಎ ಕ್ಯೂರಿಯಾಸಿಟಿ? ಫನ್ ವರ್ಲ್ಡ್, ವಂಡರ್ಲಾ, ಇದೆಲ್ಲ ಒಂದು ಕ್ಯೂರಿಯಾಸಿಟಿ ಅಲ್ವಾ? ಇದು ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಇದರಲ್ಲಿ ಹಿಂಗೆ ಹೋಗೋದು ಕ್ಯೂರಿಯಾಸಿಟಿ. ಇಟ್ಸ್ ವೆರಿ ನೈಸ್ ಅಲ್ವಾ? ಇಟ್ಸ್ ಕ್ಯೂರಿಯಾಸಿಟಿ. ಬಟ್ ಮನ ತಿರುಗಲ್ಲ. ವಂಡರ್ಲಾದಲ್ಲಿ ಏನು ಮನ ತಿರುಗುತ್ತಾ? ನೀನು ತಲೆ ತಿರುಗುತ್ತೆ ಅಲ್ವಾ? ನಾನು ಒಂದ್ಸಲ ಇದ್ರಲ್ಲಿ ಹೋಗ್ಬಿಟ್ಟಿದ್ದೀನಿ, ಈ ನಾನು ಒಂದ್ಸಲ ಹೋಗ್ಬಿಟ್ಟಿದ್ದೀನಪ್ಪ. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಏನು ಮಾಡಿಬಿಟ್ಟೆ ಗೊತ್ತಮ್ಮ, ಸುಮಾರು 10 ವರ್ಷದಿಂದ. ಅದು ನೋಡಿದ್ರೆ ಇವಾಗ ನಾನು ಮುಖ ನೋಡಲ್ಲ ಆ ಕಡೆ. ಅಮ್ಮ ಕರ್ಕೊಂಡು ಹೋಗ್ಬಿಟ್ರಮ್ಮ. ಎಲ್ಲರೂ ಈ ಸೀಟ್ ಮೇಲೆ ಹಾಕಿ ಕುಂಡ್ರಿಸ್ಬಿಟ್ಟು ಬೆಲ್ಟ್ ಎಲ್ಲ ಹಾಕ್ಬಿಟ್ಟಪ್ಪ, ಹಿಂಗೆ ಹೋಗುತ್ತೆ ಹಿಂಗೆ ಹೋಗುತ್ತೆ. ನಾನು ಯಾರ್ಯಾರೋ ಕೂಗ್ತಾವ್ರೆ, ನಾನು ಕಣ್ಣು ಮುಚ್ಕೊಂಬಿಟ್ಟೆ ನೋಡ್ರಿ. ಕಣ್ಣು ಎಷ್ಟು ಬೇಕಾದ್ರೆ ಹೋಗ ಅಂದ್ಬಿಟ್ಟು ತಿರ್ಗಿಸ್ಬಿಟ್ಟೆ. ಸರಿ, ಅಲ್ಲಿಂದ ಅದು ಯಾವುದೋ ರೋಲರ್ ಕೋಸ್ಟರ್ ಅಂತೆ. ಆ ರೋಲರ್ ಕೋಸ್ಟರ್ ಅಯ್ಯೋ ಹಿಂಗೋಗಿ ತಿರುಗಿಸಾಕ್ಬಿಟ್ಟ. ನಾನು ಯಾವನಯ್ಯ ಈ ವಂಡರ್ಲಾ ಕಂಡಿಡ್ದವನು ಅಂತ. ರೈಟ್. ಇದೇನು ವಂಡರ್ಲಾನೇ ಇದು? ಇದೇನು ವಂಡರ್ರಾ? ಇದೆಲ್ಲ ಬರೀ ಅಂಡರ್ ಅಂದ್ಕೊಂಡು ಫುಲ್ಲು ನಮಗಂತೂ ಅಯ್ಯೋ ಭಯಂಕರ. ಎಲ್ಲ ಅಮ್ಮ ಫುಲ್ಲು ನಮಗೆ ನಮ್ಮ ದೇಹನೇ ಹೊಟ್ಟೋಯ್ತು. ಅದನ್ನು ನೋಡಿದ್ರೆ ಈಗ ವಾಂತಿ ಬರ್ತದೆ ನನಗೆ. ಸರಿನಾ? ಅಂದರೆ ವಂಡರ್ಲಾ ವೆರಿ ನೈಸ್. ನಾನು ಹೇಳ್ತಾ ಇರೋದು ಅದು ಬಂದು ಕ್ಯೂರಿಯಾಸಿಟಿ. ಚಿಲ್ಡ್ರನ್ಗೆ ಮತ್ತು ಯವನಸ್ಥರಿಗೆ ಇಟ್ಸ್ ವೆರಿ ಗುಡ್. ಬಟ್ ಅದರಿಂದ ನಮ್ಮ ಪಾಪ ಕ್ಷಮಾಪಣೆ ಆಗಲ್ಲ. ಸೊ ಯೇಸು, ಚರ್ಚು, ಬೈಬಲ್ಲು ನಿನಗೆ ಬರೀ ಕ್ಯೂರಿಯಾಸಿಟಿನ ಅಥವಾ ಮಾನಸಾಂತರನ? ಸರಿನಾ? ಎರಡನೇದು ಓದೋಣ. ಎಲ್ಲರೂ ಎರಡನೇದು ಓದೋಣ. ಓಕೆ. ಭಯವು, ಫಿಯರ್. ವೈ ಆರ್ ಯು ಫಾಲೋಯಿಂಗ್ ಜೀಸಸ್? ಯಾಕೆ ನೀವು ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದ್ದೀರಾ? ಭಯನಾ? ಏನಾದರೂ ಮಾಡಿಬಿಡ್ತಾರೆ ಅವರಂತ ಭಯನಾ? ಇಲ್ಲ, ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಇಲ್ಲಿರುವಂಥ ನಮ್ಮೆಲ್ಲರೂ ಅವ್ರು ನಾವು ಹೇಗಿದ್ದೀವೋ ಹಾಗೆ ಅವ್ರು ಪ್ರೀತಿ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ ಈಸ್ ಯುವರ್ ಕಂಡೀಷನ್. ಇವತ್ತು ಯಾವ ಸ್ಥಿತಿಯಿಂದ ನೀನು ಬಂದಿದೆಯೋ ಗೊತ್ತಿಲ್ಲ, ನಿನ್ನನ್ನು ಹಾಗೆ ಅವ್ರು ಪ್ರೀತಿ ಮಾಡ್ತಾ ಇದ್ದಾರೆ. ಮನ ತಿರುಗಿಸು. ಮೂರನೇದು, ಯಾಕೆ ಯೇಸುವನ್ನು ಹಿಂಬಾಲಿಸ್ತಾ ಇದೆಯಾ? ಹೋದ್ರೆ ಸಂಪ್ರದಾಯವು ಮತ್ತು ಸಾಧಾರಣವಾದ ಪ್ರತಿದಿನದ ಆಯಾಮಗಳು. ಇಂಗ್ಲಿಷ್ ಫಾರ್ಮುಲಾ, ರುಟೀನ್, ಟ್ರೆಡಿಷನ್. ಏನು ಬರೀ ಬಂದು ಹೋಗದಾ? ಕೆಲವ್ರು ನೋಡಿ ಬರೀ ಕ್ರಿಸ್ಮಸ್ಗೆ ಕಾಣಿಸ್ಕೊಳ್ತಾರೆ, ಈಸ್ಟರ್ಗೆ ಕಾಣಿಸ್ಕೊಳ್ತಾರೆ. ಅದು ಬಿಟ್ಟರೆ ಇನ್ನು ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಯೇಸುವನ್ನು ನೀನು ಹಿಂಬಾಲಿಸೋದು ಏನೋ ಜೋಶ್ ಆಗಿರಕ್ಕ, ಏನೋ ಈ ಕಡೆ ಕೆಲವರು ಹೋಗ್ತಾ ಇರ್ತಾರೆ, ಆ ಗೇಟ್ ನೋಡಿದ್ರೆ ಸಾಕು, ಹಂಗೆ ಕುಡ್ದಿರ್ತಾನೆ, ಫುಲ್ಲು ಜೊಲ್ಲೆಲ್ಲ ಬರ್ತಾ ಇರ್ತಾನೆ, ಹಿಂಗಿದೆ ಅವನು ಅಂದ್ಕೊಂಡು ಹೋಗ್ತಾನೆ. ಮನ ತಿರ್ಗಿಸಲ್ಲ, ಕುಡಿಯೋದು ಬಿಡಲ್ಲ. ಯೇಸುವನ್ನು ಹಿಂಬಾಲಿಸೋದು ಕ್ಯೂರಿಯಾಸಿಟಿಯಿಂದ ಇರಬಾರ್ದು, ಭಯದಿಂದನೂ ಇರಬಾರ್ದು, ಸಾಂಪ್ರದಾಯಿಕವಾಗಿರಬಾರ್ದು. ಇಟ್ ಶುಡ್ ನಾಟ್ ಬಿ ರೋಟೀನ್. ಏನೋ ಬಂದು ಹೋಗ್ಬೇಕಪ್ಪ, ಬಂದು ಹೋಗೋಣ, ಇಲ್ಲವರೇ ಪಾಸ್ಟ್ರು ಏನೋ ಅಂದ್ಬಿಡ್ತಾರೆ, ಆ ಥರ ಇರಬೇಡಿ. ಆ ಥರಕ್ಕೆ ಬರಬೇಡಿ ದಯವಿಟ್ಟು. ಆ ಥರ ಯೇಸುವನ್ನು ಹಿಂಬಾಲಿಸೋಕೆ ಹೋಗಬೇಡಿ. ಬಟ್ ಯೇಸುವನ್ನು ನೀನು ಹಿಂಬಾಲಿಸಬೇಕಾದ್ರೆ ದಿಸ್ 4th ಪಾಯಿಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ವಾಟ್ ಈಸ್ ದ 4th ಪಾಯಿಂಟ್? ಎಲ್ಲ ಓದೋಣ, ಗಟ್ಟಿಯಾಗಿ ಓದ್ಬಿಡೋಣ. ಅಥವಾ ಆತನ ಮೇಲೆ ಇರುವಂತಹ ಆಳವಾದ ಪ್ರೀತಿಯೋ. ನಿಮ್ಮ ಉತ್ತರ ಎಲ್ಲ ಏನಿರ್ಬೇಕು ಗೊತ್ತಾ?
ಅವ್ರು ನನ್ನ ಪ್ರೀತಿ ಮಾಡಿದ್ರು, ಆದ್ದರಿಂದ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ. ಇದಾಗಿರಬೇಕು. ನಾನು ಪಾಪಿ, ನಾನು ದ್ರೋಹಿ, ನಾನು ನೀಚ, ನಾನು ಅಯೋಗ್ಯ, ನಾನು ನರಕಕ್ಕೆ ಹೋಗ್ಬೇಕಾಯ್ತು. ಆದರೆ ಏಸಪ್ಪ ನನ್ನ ಪ್ರೀತಿ ಮಾಡಿದ್ರು, ಅದಕ್ಕಾಗಿಯೇ ನಾನು ಆತನ ಪ್ರೀತಿ ಮಾಡ್ತೀನಿ. ನಮ್ಮ ಬಾಗ್ಲೂರಿಂದ ನಾಗರಾಜಪ್ಪ ಅವರು ಬರ್ತಾಯಿದ್ರು. ನಾಗರಾಜಪ್ಪ ಅವ್ರ ಮಗ ಬರ್ತಾನೆ, ಅವರ ಪತ್ನಿ ಇಲ್ಲಿ ಬರ್ತಾರೆ. ಅಷ್ಟು ದೂರದಿಂದ ಬಾಗ್ಲೂರಿಂದ ಬರ್ತಾನೆ ಆತ, ಬಾಗ್ಲೂರಿಂದ. ನಾಗರಾಜಪ್ಪ ನನಗೆ ಗೊತ್ತಿದ್ದಂಗೆ ನಾನು ಅವ್ರನ್ನ ನೋಡಿದ್ದು ಈ ಕಡೆ ಸೈಕಲ್ನಲ್ಲಿ ನಾನು ಹೋಗ್ತಾ ಇದ್ದೆ ಬೂದಿಗೆರೆ ಆ ಕಡೆ. ಇವರು ಸೈಕಲ್ನಲ್ಲಿ ಕಳ್ಳೆಪುರಿ ಮಾಡ್ತಾಯಿದ್ರು. ಕಳ್ಳೆಪುರಿ ಗೊತ್ತಾ ಯಾರಿಗಾದ್ರು? ಕಳ್ಳೆಪುರಿ ಗೊತ್ತಿರ್ತದೆ. ಸರಿ, ಪಾನಿಪುರಿ ಅಲ್ಲ, ಕಳ್ಳೆಪುರಿ. ಓಕೆ, ಹಿಂಗೆ ತಿನ್ನಕ್ಕೆ ಹೋದರೆ ಉದುರ್ತದೆ ಅದು. ಈ ಪಾನಿಪುರಿ ತಿಂದರೆ ಅದರ್ತದೆ, ಇದು ಉದುರ್ತದೆ. ಇದನ್ನು ಪ್ಯಾಕೆಟ್ ಮಾಡಿಕೊಂಡು ಈ ನಾಗರಾಜಪ್ಪ ಅವ್ರು ಏನು ಮಾಡೋರು, ಊರಿಗೆ ಹೋಗೋರು. ಅದ್ರ ಜೊತೆಗೆ ಟ್ರ್ಯಾಕ್ಸ್ಗಳು ಹಾಕ್ಕೊಂಡು ಹೋಗೋರು. ತಿರ್ಗ ಭಾನುವಾರ ಇಲ್ಲಿಗೆ ಬಂದ್ಬಿಡೋರು. ನನಗಿನ್ನೂ ಜ್ಞಾಪಕ ಇದೆ ಅವರು ಎಷ್ಟು ಧೈರ್ಯದ ಮನುಷ್ಯ ಅಂತಂದರೆ, ನಾಗರಾಜಪ್ಪ ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನ್ ಕೊಡ್ರಿ ಅಂತ ಕೊಡಲ್ಲ ಅಂತ. ಅದಕ್ಕೆ ಅವ್ರು ಕೇಳಿದ್ರು, ರೀ ಇಂಡಿಯಾನೇ ಬ್ರಿಟಿಷ್ ಅವರಿಂದ ಲೋನ್ ತೊಗೊಂಡಿದ್ದೀರಾ, ನಮ್ಗೆ ಕೊಡ್ರಿ ಲೋನ್ ಅಂತ. ಕೊಟ್ಬಿಟ್ರು. ಅವಾಗ ಸೋಮಶೇಖರ್ ನೀವೆಲ್ಲ ಭಾರಿ ಚಿಕ್ಕ ಚಿಕ್ಕ ಮಕ್ಕಳಪ್ಪ, ಗೊಣ್ಣೆ ಸುರಿತಾಯ್ತು ನಿಮಗೆ. ಆ ಥರ ಇದ್ದೆ ನೀವು. ನಾನು ಅಲ್ಲಿ ಹೋಗಿದ್ರೆ ಒಂದೇ ಒಂದು ಮಾತು, ಬ್ಯಾಂಕ್ ಮ್ಯಾನೇಜರ್ ಅಂದ್ಬಿಟ್ರಂತೆ, ಕೆನರಾ ಬ್ಯಾಂಕು SBI ಹೇಳ್ಬಿಟ್ರಂತೆ, ಏನು ಗೊತ್ತಾ, ಲೋನ್ ಕೊಡಲ್ಲ ಅಂದ್ಬಿಟ್ರು. ಈತನ ಹೇಳ್ದ, ಬ್ರಿಟಿಷರಿಂದ ಅಲ್ಲಿಂದ ಇಲ್ಲಿಂದ ಲೋನ್ ತೊಗೊಂಡಿದ್ದೀರಾ ಸರ್, ಕೊಡ್ರಿ ನಮಗೆ. ಕೊಟ್ಟೆ ಬಿಟ್ರಂತೆ ಬ್ಯಾಂಕ್. ಅಲ್ಲ, ಈತನು ಏನಪ್ಪ ಹಳ್ಳಿಯಿಂದ ಬಂದಂಥ ವ್ಯಕ್ತಿ, ಬಟ್ BA ಓದಿರೋರು, ಒಳ್ಳೆ ಡಿಗ್ರಿ. ಆತನಿಗೆ ಲ್ಯಾಪ್ಟಾಪ್ ಅನ್ನೋಕ್ಕೆ ಬರ್ತಾರಲ್ಲ, ಲಪ್ಪು ಅಂತ ಇದ್ರು. ಆದರೆ ಇಲ್ಲಿ ಕುತ್ಕೊಂಡು ಬೈಬಲ್ ನೀರು ಕುಡ್ದಂಗೆ, ಅವರು ಬೈಬಲ್ ಅವ್ರಿಗೆ ನೀರು ಕುಡ್ದಂಗೆ ಲಾಸ್ಟ್ವರೆಗೂ ಪಾಪ ಅಷ್ಟು ಕಷ್ಟದಿಂದ ಬಂದರು. ಇವತ್ತು ನಾನು ಒಂದೇ ಹೇಳ, ಇಲ್ಲಿರಂತ ನೋಡು, ನಮ್ಮ ಪ್ರೀತಿಯಿಂದ ಹಿಡಿದು ಕೀರ್ತಿ ನಾನೇನು ಇಂದ ಹಿಡಿದು, ಶೀಲಾ ನಿನ್ನ ಹೆಸರು ಇಂದ ಹಿಡಿದು, ಈ ಕಡೆ ಮಹೇಶು, ಈ ಕಡೆ ನಿನ್ನ ಸೃಜನ್ನ, ರೈಟ್, ಆಲ್ಮೋಸ್ಟ್ ಎಲ್ಲರ ಹೆಸರು ಗೊತ್ತು ನನಗೆ. ಭಾನುವಾರ ಎಲ್ಲರೂ ಗಮನ ಇದೆ. ಒಂದೇ ಹೇಳ, ದೇವ್ರ ಕೃಪೆ ನನಗೆ ಏನಂತ, ದೇವ್ರ ಕೃಪೆ ನನ್ನ ಕೈನಲ್ಲಿ ಯಾರು ಬಂದರೂ ಯಾರು ಬಂದಿಲ್ಲ ನನಗೆ ಚೆನ್ನಾಗಿ ಗೊತ್ತು. ಯಾರು ಭಾನುವಾರ ಬಂದಿದ್ದಾರೆ, ಯಾರು ಬಂದಿಲ್ಲ ನನಗೆ ಚೆನ್ನಾಗಿ ಗೊತ್ತು. ಹೇಳ್ರಿ ಅಂದರೆ ಇವಾಗ ಹೇಳೋಕ್ಕಾಗಲ್ಲ. ನಾನು ವಾಕ್ಯ ಹೇಳಬೇಕು, ಎಲ್ಲರೂ ಗಮನ ಇಡಿ. ಬಟ್ ಒಂದೇ ಹೇಳ, ನಿಮ್ಮಲ್ಲಿ ಒಬ್ಬೊಬ್ರಿಗೂ ಅನೇಕ ಥರದ ಕಷ್ಟಗಳು, ಹಿಂಸೆಗಳು, ಸಮಸ್ಯೆಗಳಿದೆ. ಆದರೂ ನೀವೆಲ್ಲ ಬಂದಿದ್ದೀರ ಸಭೆಗೆ. ಎಷ್ಟೋ ಜನ ಕಣ್ಣೀರಿನಲ್ಲಿದ್ದೀರಾ, ಎಷ್ಟೋ ಜನ ನಷ್ಟಕ್ಕೊಳಗಾಗಿದ್ದೀರಾ, ಎಷ್ಟೋ ಜನ ಅನೇಕ ಥರದ ದುಃಖಕ್ಕೊಳಗಾಗಿದ್ದೀರಾ. ಆನ್ಸರೇ ಇಲ್ಲ ಅಂತ ಪ್ರಶ್ನೆಗಳು ನಿಮ್ಮ ಜೀವಮಾನದಲ್ಲಿ ಇಟ್ಕೊಂಡು ನೀವು ಬಂದಿದ್ದೀರಾ. ಬಟ್ ಇದನ್ನು ನೋಡಿದಂಥ ದೇವರು ಈ ವಾರ ಏನು ಬರುವಂಥ ದಿನಗಳಲ್ಲಿ ನಿಮಗೆ 2ರಷ್ಟು ಮಾನವನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಖಂಡಿತವಾಗಿ ಪ್ರಿಯರೇ, ಭಯಪಡಬೇಡಿ. ಆತನ ಮೇಲೆ ಇರುವಂಥ ಪ್ರೀತಿನೇ ನೀನು ಯೇಸುಸ್ವಾಮಿನ ಹಿಂಬಾಲಿಸ್ಬೇಕು. ಪ್ರಿಯರೇ, ನಾನು ನಂಬ್ತೀನಿ ಹೆರೋದನ ವಿಷಯವಾಗಿ ಇನ್ನೂ ಕೆಲವು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಕರ್ತನು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸ್ಕೊಡಿ. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಹೆರೋದನ ಜೀವಿತದಲ್ಲಿ ಯಾವ್ಯಾವುದನ್ನು ದೇವರೇ ಅವನು ಮಾಡಬಾರ್ದಾಗಿತ್ತೋ ಅದನ್ನು ಸಹ ದೇವರನ್ನ ಮಾಡದ ಹಾಗೆ ನಿನ್ನನ್ನು ನಂಬಿ ದೇವರೇ, ಯಾವಾಗಲೂ ದೇವರೇ ಸ್ವಾಮಿ, ಬರೀ ಈ ಲೋಕದ ದೇವರೇ ಅದ್ಭುತಗಳಿಗೆ ಮಾತ್ರವಲ್ಲ, ಮ್ಯಾಜಿಕ್ಗೆ ಮಾತ್ರವಲ್ಲ, ಅದ್ಭುತಗಳಿಗಾಗಿ ನಿನ್ನನ್ನು ಹುಡುಕುವ ಹಾಗೆ ನೀನು ಕೃಪೆ ಕೊಡು ಸ್ವಾಮಿ. ಅಪ್ಪ ತಂದೆಯಾದವರೇ, ಇವತ್ತು ಯಾರ್ಯಾರು ಅದ್ಭುತಕ್ಕಾಗಿ ಎದುರು ನೋಡ್ತಾ ಇದ್ದಾರೋ ಅವರೆಲ್ಲರಿಗೂ ನೀನು ಅದ್ಭುತ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಪಾಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ.
ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್